ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಗೆ ಸ್ವಾಗತ. ನಾವಿವತ್ತು ಚರ್ಚಿಸೋಕೆ ಹೊರಟಿರೋದು ಬಹುಶಃ ಮಾನವನಿತಿಹಾಸದಲ್ಲೇ ಅತ್ಯಂತ ಹಳೆಯ ಮತ್ತೆ ಅಷ್ಟೇ ವಿವಾದಾತ್ಮಕವಾದ ಒಂದು ಪ್ರಶ್ನೆ ಬಗ್ಗೆ. ಶತಮಾನಗಳಿಂದ ನಮ್ಮೆಲ್ಲರನ್ನ ವಿಭಜಿಸಿರೋ ಈ ಪ್ರಶ್ನೆಯನ್ನ ಬಹುಶಃ ನಾವು ಕೇಳ್ಕೊಳ್ತಿರೋ ರೀತಿಯ ತಪ್ಪಾಗಿದ್ರೆ ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ನೋಡಿ, ಪ್ರಶ್ನೆ ತುಂಬಾ ಸರಳ ಅನ್ಸುತ್ತೆ ಅಲ್ವಾ? ದೇವರು ಇದ್ದಾನಾ ಇಲ್ವಾ? ಪ್ರತಿಯೊಬ್ರೂ ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಾರಿ ಈ ಪ್ರಶ್ನೆಗೆ ಮುಖಾಮುಖಿ ಆಗೇ ಆಗ್ತಾರೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಈ ಚರ್ಚೆಗೆ ಎರಡೇ ಉತ್ತರ ಇದೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಆಸ್ತಿಕರು ಹೌದು ಇದಾನೆ ಅಂತಾರೆ, ನಾಸ್ತಿಕರು ಇಲ್ಲ ಅಂತಾರೆ. ಅಷ್ಟೇ. ಇದೊಂದು ರೀತಿ ಕಪ್ಪು ಬಿಳುಪು ತರ ಕಾಣಿಸುತ್ತೆ. ಆದ್ರೆ ಈ ಸಾಂಪ್ರದಾಯಿಕ ಚೌಕಟ್ಟನ್ನೇ ನಾವು ಇವತ್ತು ಸ್ವಲ್ಪ ಪ್ರಶ್ನೆ ಮಾಡೋಣ. ಸರಿ, ಹಾಗಾದ್ರೆ ಈ ವಿಷಯದ ತಿರುಳ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ನಮ್ಮ ಗಮನವನ್ನ ದೇವ್ರು ಅನ್ನೋ ಪದದಿಂದ ಪಕ್ಕಕ್ಕೆ ಸರಿಸ್ಬೇಕು. ಹೌದು, ವಾಕ್ಯದಲ್ಲಿರೋ ಕ್ರಿಯಾಪದ ಇದೆಯಲ್ಲ ಅದರ ಮೇಲೆ ಫೋಕಸ್ ಮಾಡ್ಬೇಕು. ಅಲ್ಲೇ ಇದೆ ನೋಡಿ ನಿಜವಾದ ರಹಸ್ಯ. ಹೌದು, ಸರಿಯಾಗಿ ಕೇಳಿಸ್ಕೊಂಡ್ರಿ. ಇದ್ದಾನೆಯೇ ಅನ್ನೋ ಪದ. ಈ ಇಡೀ ತಾತ್ವಿಕ ಒಗಟನ್ನ ಬಿಡಿಸೋಕಿರೋ ಕೀಯೇ ಅದು. ಇರುವುದು ಅಥವಾ ಅಸ್ತಿತ್ವದಲ್ಲಿರುವುದು ಅಂದ್ರೆ ನಿಜವಾಗ್ಲೂ ಏನು? ಇದೆ ಅಂತ ನಾವು ಹೇಳ್ತೀವಲ್ಲ, ಆ ಪದದ ಅರ್ಥವಾದ್ರೂ ಏನು? ಯಾವುದೇ ಒಂದು ವಸ್ತು ಇದೆ ಅಂತ ನಾವು ಯಾವಾಗ ಹೇಳ್ತೀವಿ? ನಮ್ಮ ವ್ಯಾಖ್ಯಾನದ ಪ್ರಕಾರ ನಮ್ಮ ಇಂದ್ರಿಯಗಳು ಅದನ್ನ ಗ್ರಹಿಸೋಕ್ ಸಾಧ್ಯವಾಗ್ಬೇಕು, ಅಥವಾ ನಮ್ಮ ಮನಸ್ಸು ಅದನ್ನ ಕಲ್ಪಿಸ್ಕೊಳ್ಳೋಕಾದ್ರೂ ಸಾಧ್ಯವಾಗ್ಬೇಕು. ಅಂದ್ರೆ ನಮ್ಮ ಗ್ರಹಿಕೆಗೆ ಸಿಕ್ಕಿದ್ರೆ ಮಾತ್ರ ಒಂದು ವಸ್ತುವಿಗೆ ಅಸ್ತಿತ್ವ ಇದೆ ಅಂತ ನಾವು ಒಪ್ಪುಗೊಳ್ತೀವಿ. ಈಗ ಇದೊಂದು ಸ್ವಲ್ಪ ಆಬ್ಸ್ಟ್ರಾಕ್ಟ್ ಅನ್ಸುತ್ತಲ್ವಾ? ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳಕ್ಕೆ ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ಇಲ್ಲೇ ನನ್ನ ಮುಂದಿರೋ ಈ ಮೈಕ್ರೋಫೋನನ್ನೇ ತಗೊಳ್ಳೋಣ. ಈ ತಾತ್ವಿಕ ವಾದವನ್ನ ಈ ಮೈಕ್ ಮೇಲೆ ಹಾಕಿ ನೋಡೋಣ. ಈ ಮೈಕ್ರೋಫೋನ್ ಇದೆಯೇ ಅಂತ ನಮ್ಗೆ ಹೇಗೆ ಗೊತ್ತು? ತುಂಬಾ ಸಿಂಪಲ್. ಯಾಕಂದ್ರೆ ನಾವಿದನ್ನ ನೋಡಬಹುದು, ಮುಟ್ಟಬಹುದು, ಮತ್ತೆ ಇದು ರೆಕಾರ್ಡ್ ಮಾಡೋ ಶಬ್ದವನ್ನ ಕೇಳಬಹುದು. ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ಇದು ಗೋಚರವಾಗಿದೆ. ಈಗ ನೋಡಿ, ಈ ಗ್ರಹಿಕೆಯ ಕ್ರಮದಲ್ಲಿ ಒಂದು ಶ್ರೇಣಿ ಇದೆ. ಇದನ್ನ ಗಮನಿಸಿ. ಎಲ್ಲದಕ್ಕಿಂತ ಮೇಲಿರೋದು ನಾನು ಅನ್ನೋ ಸ್ವಯಂ ಪ್ರಜ್ಞೆ, ಅಂದ್ರೆ ಯಜಮಾನ. ಅದು ಗಮನವನ್ನ ನಿರ್ದೇಶಿಸುತ್ತೆ. ಅದರ ಕೆಳಗೆ ಇರೋದು ಮನಸ್ಸು. ಅದು ಸಿಕ್ಕ ಮಾಹಿತಿಯನ್ನ ಸಂಸ್ಕರಿಸಿ ವ್ಯಾಖ್ಯಾನಿಸುವ ಸೇವಕ. ಮನಸ್ಸಿನ ಕೆಳಗಿರೋದು ನಮ್ಮ ಇಂದ್ರಿಯಗಳು. ಅವು ಕೇವಲ ಗ್ರಹಿಸುವ ಸಾಧನ, ಅಂದ್ರೆ ಸೇವಕನ ಸೇವಕ. ಹಾಗಾದ್ರೆ ನಾವು ಗ್ರಹಿಸೋ ಈ ಮೈಕ್ ಎಲ್ಲಿದೆ? ಅದು ಇಂದ್ರಿಯಗಳಿಗೂ ಕೆಳಗೆ, ಅಂದ್ರೆ ಸೇವಕನ ಸೇವಕನ ಸೇವಕ. ಇದರ ಅರ್ಥ ಏನು ಗೊತ್ತಾ? ಯಾವುದೇ ಒಂದು ವಸ್ತು ಅಸ್ತಿತ್ವದಲ್ಲಿದೆ ಅಂತ ನಾವು ಹೇಳ್ಬೇಕಾದ್ರೆ ಅದು ಈ ಶ್ರೇಣಿಯಲ್ಲಿ ಕೊನೆಯ ಸ್ಥಾನದಲ್ಲಿರ್ಬೇಕು. ಅಂದ್ರೆ ಅದು ಸೇವಕನ ಸೇವಕನ ಸೇವಕ ಅದಿರ್ಲೇಬೇಕು. ಅದು ನಮ್ಮ ಗ್ರಹಿಕೆಗೆ ಸಿಕ್ಕ ಒಂದು ವಸ್ತು ಅಷ್ಟೇ. ಯಾವಾಗ್ಲೂ ನಮ್ಗಿಂತ ಕೆಳಗಿನ ಸ್ಥಾನದಲ್ಲಿಯೇ ಇರುತ್ತೆ. ಸರಿ, ಈಗ ನಾವು ಈ ವಾದದ ಕ್ಲೈಮ್ಯಾಕ್ಸ್ಗೆ ಬರ್ತಾ ಇದೀವಿ. ಅಸ್ತಿತ್ವದ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ ಈ ತರ್ಕವನ್ನ ದೇವರ ಪರಿಕಲ್ಪನೆಗೆ ಅನ್ವಯಿಸಿದಾಗ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲೇ ನೋಡಿ ಆ ಮೂಲಭೂತವಾದ ವಿರೋಧಾಭಾಸ ಇರೋದು. ಒಂದ್ ಕಡೆ ದೇವರ ಸ್ವರೂಪವನ್ನ ನಾವು ಪರಮೋನ್ನತ, ಸರ್ವಶ್ರೇಷ್ಠ, ಎಲ್ಲದಕ್ಕೂ ಯಜಮಾನ ಅಂತೀವಿ. ಇನ್ನೊಂದ್ ಕಡೆ ದೇವರು ಅಸ್ತಿತ್ವದಲ್ಲಿದಾನೇ ಅಂತ ಹೇಳ್ದ ತಕ್ಷಣ ನಮ್ಮ ಅಸ್ತಿತ್ವದ ವ್ಯಾಖ್ಯಾನದ ಪ್ರಕಾರ ದೇವರನ್ನ ನಮ್ಮ ಇಂದ್ರಿಯಗಳ ಸೇವಕನನ್ನಾಗಿ, ಒಂದು ಅಧೀನ ವಸ್ತುವನ್ನಾಗಿ ಮಾಡ್ಬಿಡ್ತೀವಿ. ಸಂತ ಕಬೀರರ ಈ ಮಾತು ಇದನ್ನ ಎಷ್ಟು ಅದ್ಭುತವಾಗಿ ಹಿಡಿದಿಡುತ್ತೆ ನೋಡಿ. ಇದೇ ಎಂದು ಹೇಳಿದರೆ ಅವನು ಇಲ್ಲ, ಮತ್ತು ಅವನು ಇಲ್ಲ ಎಂದು ಹೇಳಲಾಗೋದಿಲ್ಲ. ಇದೆ ಮತ್ತು ಇಲ್ಲ ಎಂಬುದರ ನಡುವೆ ಯಜಮಾನನು ನೆಲೆಸಿದ್ದಾನೆ. ಅಂದ್ರೆ ಇದೆ ಅಂತಕ್ಷಣ ನಾವು ಅವನನ್ನ ನಮ್ಮ ಗ್ರಹಿಕೆಯ ಮಟ್ಟಕ್ಕೆ ಇಳಿಸ್ತೀವಿ. ಇಲ್ಲ ಅಂದ್ರೂ ಕೂಡ ನಾವೇ ತೀರ್ಪುಗಾರರಾಗಿ ಅವನಿಗಿಂತ ದೊಡ್ಡವರಾಗ್ತೀವಿ. ಈ ಎರಡರ ಆಚೆ ಆ ತತ್ವ ಇರೋದು ಅಂತ ಕಬೀರವ್ರು ಹೇಳ್ತಾರೆ. ಹಾಗಾದ್ರೆ ಯೋಚನೆ ಮಾಡಿ, ದೇವ್ರು ಇದಾನೆ ಅಂತ ಹೇಳೋ ಆಸ್ತಿಕ ಮತ್ತು ದೇವ್ರು ಇಲ್ಲ ಅಂತ ಹೇಳೋ ನಾಸ್ತಿಕ ಇಬ್ಬರೂ ಒಂದೇ ತಪ್ಪನ್ನ ಮಾಡ್ತಿದ್ದಾರೆ ಅಲ್ವಾ? ಇಬ್ರೂ ತಮ್ಮನ್ನ ತೀರ್ಪುಗಾರರ ಸ್ಥಾನದಲ್ಲಿ ಕೂರಿಸ್ಕೊಳ್ತಾರೆ. ಪರಮಸತ್ಯವನ್ನ ತಮ್ಮದೇ ತೀರ್ಪಿಗೆ ಒಳಪಡಿಸ್ತಾರೆ. ಎರಡೂ ಸಂದರ್ಭಗಳಲ್ಲೂ ತೀರ್ಪು ಕೊಡ್ತಿರೋ ನಾನು ಆ ದೇವ್ರಿಗಿಂತ ಶ್ರೇಷ್ಠ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರವಾದ್ರೂ ಏನು? ಇಲ್ಲಿರೋ ಸಮಸ್ಯೆ ಉತ್ತರದಲ್ಲೇ ಇಲ್ಲ, ಬದಲಿಗೆ ನಾವು ಕೇಳ್ತಿರೋ ಪ್ರಶ್ನೆಯಲ್ಲೇ ಇದೆ. ಹಾಗಾಗಿ ನಾವು ಆ ಪ್ರಶ್ನೆಯನ್ನೇ ಬದಲಾಯಿಸ್ಬೇಕಾಗ್ಬೋದು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಇನ್ನೊಂದು ಅದ್ಭುತ ಉದಾಹರಣೆ ಇದೆ. ಯಾರಾದ್ರೂ ಬಂದು ಸುವಾಸನೆಯ ಬಣ್ಣ ಯಾವುದು ಅಂತ ಕೇಳಿದ್ರೆ ಏನ್ ಹೇಳ್ತೀವಿ? ಅದೊಂದು ಅರ್ಥವಿಲ್ಲದ ಪ್ರಶ್ನೆ ಅಲ್ವಾ? ಯಾಕಂದ್ರೆ ಸುವಾಸನೆಗೆ ಬಣ್ಣ ಅನ್ನೋ ವರ್ಗವೇ ಅನ್ವಯಿಸಲ್ಲ. ಇದನ್ನ ವರ್ಗದೋಷ ಅಥವಾ ಕ್ಯಾಟಗರಿ ಎರರ್ ಅಂತ ಅಂತಾರೆ.
ಹಾಗೇ ದೇವರು ಅಸ್ತಿತ್ವದಲ್ಲಿದ್ದಾನೆಯಾ ಅಂತ ಕೇಳೋದ್ ಕೂಡ ಒಂದು ವರ್ಗದೋಷ. ವಸ್ತುಗಳಿಗ ಅನ್ವಯವಾಗುವ ಅಸ್ತಿತ್ವ ಅನ್ನೋ ಪದವನ್ನ ವಸ್ತು ಅಲ್ಲದ ಪರಮತತ್ವಕ್ಕೆ ಅನ್ವಯಿಸೋಕಾಗಲ್ಲ. ಹಾಗಾದ್ರೆ ಬೇರೆ ದಾರಿ ಇದ್ಯಾ? ಉಪನಿಷತ್ತುಗಳಲ್ಲಿ ಒಂದು ವಿಭಿನ್ನ ಚೌಕಟ್ಟು ಸಿಗುತ್ತೆ. ತತ್ ತ್ವಂ ಅಸಿ ಅಂದ್ರೆ ಅದೇ ನೀನು. ನೋಡಿ, ಇಲ್ಲಿ ದೈವಿಕತೆಯನ್ನ ನಾವು ಹೊರಗಡೆ ಹುಡುಕಬೇಕಾದ, ಗ್ರಹಿಸಬೇಕಾದ ಒಂದು ವಸ್ತುವಾಗಿ ನೋಡಲ್ಲ. ಬದಲಿಗೆ ಅದು ನಮ್ಮ ಸ್ವಯಂನಿಂದ ಬೇರ್ಪಡಿಸಲಾಗದ ಸಾರ ಅಂತ ಹೇಳಲಾಗುತ್ತೆ. ನಾವು ಸಾಮಾನ್ಯವಾಗಿ ದೇವರು ಸತ್ಯ ಅಂತ ಹೇಳ್ತೇವೆ. ಈ ವಾಕ್ಯವನ್ನ ಸ್ವಲ್ಪ ಗಮನಿಸಿ. ಇಲ್ಲೂ ಕೂಡ ದೇವರು ಅನ್ನೋದು ಒಂದು ವಸ್ತು, ಅದಕ್ಕೆ ಸತ್ಯ ಅನ್ನೋ ಗುಣ ಇದೆ ಅಂತ ಹೇಳಿದ ಹಾಗಾಗತ್ತೆ. ಇಲ್ಲಿ ದೇವರು ಒಂದು ಸಬ್ಜೆಕ್ಟ್ ಆಗೇ ಉಳ್ಕೊಳ್ತಾನೆ. ಆದರೆ ಇದೇ ಪರಿಕಲ್ಪನೆಯನ್ನ ಒಂದು ಸಣ್ಣ ಬದಲಾವಣೆಯೊಂದಿಗೆ ತಿರುಗಿಸಿ ನೋಡಿ. ಸತ್ಯವೇ ದೇವರು. ಇದು ಕೇಳೋಕೆ ಚಿಕ್ಕ ಬದಲಾವಣೆ ಅನಿಸಿದ್ರೂ ಇದರ ಪರಿಣಾಮ ಬಹಳ ದೊಡ್ಡದು. ಇಲ್ಲಿ ನಮ್ಮ ಗಮನ ದೇವರು ಅನ್ನೋ ಹೆಸರಿನಿಂದ ಸತ್ಯ ಅನ್ನೋ ಮೂಲಭೂತ ತತ್ವದ ಕಡೆಗೆ ಹೋಗುತ್ತೆ. ಆಗ ಸತ್ಯವೇ ಪರಮ ವಾಸ್ತವ ಅನ್ನೋ ಅರಿವು ಮೂಡುತ್ತೆ. ಹಾಗಾಗಿ ಅಂತಿಮವಾಗಿ ಈ ಒಂದು ಪ್ರಚೋದನಾಕಾರಿ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗ್ಸೋಣ. ನಾವು ನಮ್ಮಿಂದ ಹೊರಗೆ ಎಲ್ಲೋ ಒಂದು ಪರಮ ವಸ್ತುವನ್ನ ಹುಡುಕೋದನ್ನ ಬಿಟ್ಟು ನಮ್ಮ ಒಳಗೆ ಸತ್ಯದ ಸ್ವರೂಪ ಏನು ಅಂತ ವಿಚಾರಿಸೋಕೆ ಶುರು ಮಾಡಿದ್ರೆ ಆಗ ಏನೆಲ್ಲ ಬದಲಾಗಬಹುದು? ಈ ತಾತ್ವಿಕ ಬದಲಾವಣೆ ನಮ್ಮ ಹುಡುಕಾಟವನ್ನ, ನಮ್ಮ ದೃಷ್ಟಿಕೋನವನ್ನ ಹೇಗೆಲ್ಲ ಬದಲಾಯಿಸಬಹುದು ಅನ್ನೋದರ ಬಗ್ಗೆ ಯೋಚನೆ ಮಾಡಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.